ಧ್ವಂಸಗೊಳಿಸದೆ ಭದ್ರತಾ ಪಡೆ. ಧ್ವಂಸಗೊಂಡ ಮನೆ ಎದುರಿನಿಂದಲೇ ರಿಪಬ್ಲಿಕನ್ ವರದಿಯನ್ನ ನೀಡಿದ್ದಾರೆ. ಅನಂತಪುರ ಜಿಲ್ಲೆಯ ಗುರಿಯಲ್ಲಿ ಅದಿಲ್ ಮನೆ ಇತ್ತು. ಭದ್ರತಾ ಪಡೆಗಳ ಕಾರ್ಯಾಚರಣೆ ಸಂದರ್ಭದಲ್ಲಿ ಆ ಮನೆಯನ್ನ ಧ್ವಂಸಗೊಳಿಸಲಾಗಿದೆ. ಅದಿಲ್ ತಂದೆ ತಾಯಿ ಇದ್ದಾಗಲೇ ಮನೆಯನ್ನ ಧ್ವಂಸಗೊಳಿಸಿದ್ದಾರೆ ಭದ್ರತಾ ಪಡೆಯ ಸಿಬ್ಬಂದಿ. ಮನೆಯ ಎದುರಿನಿಂದಲೇ ರಿಪಬ್ಲಿಕ್ ಕನ್ನಡ ಗ್ರೌಂಡ್ ರಿಪೋರ್ಟ್ ಅನ್ನ ನೀಡ್ತಾ ಇದೆ. ಅನಂತಪುರ ಜಿಲ್ಲೆಯ ಗುರಿಯಲ್ಲಿ ಅದಿಲ್ ತೋಕರ್ ಮನೆ. ಭದ್ರತಾ ಪಡೆಗಳ ಕಾರ್ಯಾಚರಣೆ ಸಂದರ್ಭದಲ್ಲಿ ಅದಿಲ್ ತಂದೆ ತಾಯಿ ಇದ್ದಾಗಲೇ ಭದ್ರತಾ ಪಡೆಗಳು ಲಾಶ್ ಮಾಡಿದ್ದಾರೆ. ಹುಡುಕಾಡಿ ಆ ಮನೆಯನ್ನ ಪತ್ತೆ ಹಚ್ಚಿ ಅದನ್ನ ಧ್ವಂಸಗೊಳಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಕಲೀಗ್ ರಂಜಿತ್ ಶಿರ್ಯಾಕ್ ಅಲ್ಲಿಂದಲೇ ಒಂದು ಪ್ರತ್ಯಕ್ಷ ವರದಿ ನೀಡಿದ್ದಾರೆ. ಗಮನಿಸಿ. ಸುಮಾರು 27 ಜನರ ಮಾರಣ ಹೋಮಕ್ಕೆ ಕಾರಣ ಆದಂತಹ ಈ ಭಯೋತ್ಪಾದಕರನ್ನ ಸೆದೆಬಡಿಯುವಂತ ಹೆಡೆಮುರಿ ಕಟ್ಟುವಂತ ಕಾರ್ಯಾಚರಣೆ ಭರದಿಂದ ಸಾಗಿದೆ. ಭಾರತೀಯ ಸೇನೆ ಅದರಲ್ಲೂ ಕೂಡ ಭದ್ರತಾ ಪಡೆಗಳ ಕ್ಷಿಪ್ರ ಕಾರ್ಯಾಚರಣೆಯಲ್ಲಿ ನಾವು ಆಸಿಫ್ ಶೇಖ್ನ ಮನೆಯನ್ನ ಭಾರತೀಯ ಸೇನೆ ಅಥವಾ ಭದ್ರತಾ ಪಡೆಗಳು ಸಂಪೂರ್ಣವಾಗಿ ಧ್ವಂಸ ಮಾಡಿದ್ದನ್ನ ನಿಮ್ಗೆ ತೋರಿಸಿದ್ವಿ. ಈಗ ಮತ್ತೋರ್ವ ಈ ಪೆಹಲಂಗಾವ್ ಅಟ್ಯಾಕ್ನ ಮತ್ತೋರ್ವ ಉಗ್ರ, ಆತನ ಹೆಸರು ಆದಿಲ್ ತೋಕರ್ ಅಂತ ಹೇಳಿ, ಆತನ ಮನೆಯನ್ನು ಕೂಡ ಭದ್ರತಾ ಪಡೆಗಳು ಸುತ್ತುವರೆದು ಸಂಪೂರ್ಣವಾಗಿ ಎಲ್ಲವನ್ನು ಕೂಡ ಪುಡಿಗೈದಿರುವಂತಹ ದೃಶ್ಯವನ್ನ ತಾವು ಗಮನಿಸ್ತಾ ಇದ್ದೀರಾ. ನೋಡಿ, ಇದು ಆದಿಲ್ ತೋಕರ್ನ ನಿವಾಸ. ಇದು ಆತನ ಮನೆಯನ್ನ ಭದ್ರತಾ ಪಡೆಗಳು ಬಂದು ಎಲ್ಲವನ್ನು ಕೂಡ ಸಂಪೂರ್ಣವಾಗಿ ಕೆಡವಿ ಹಾಕಿದ್ದಾರೆ. ನೋಡಿ, ಮನೆಯ ಮುಂಭಾಗದಲ್ಲಿ ಇರುವಂತಹ ಒಂದು ಏನು ಬಾಲ್ಕನಿ ಏನಿದೆ ಅದೆಲ್ಲವನ್ನು ಕೂಡ ಸಂಪೂರ್ಣವಾಗಿ ಕೆಡವಿ ಹಾಕಿದ್ದಾರೆ. ಇಲ್ಲಿ ಎಲ್ಲವೂ ಕೂಡ ಕಲ್ಲು ಹಾಗೆ ಮರ ಎಲ್ಲವೂ ಕಾಣಿಸ್ತಾ ಇದೀವಿ. ಯಾವುದೇ ಕ್ಷಣದಲ್ಲಿ ಬೇಕಾದ್ರೂ ಈ ಮನೆ ಕೆಳಗಡೆ ಬೀಳುವಂತ ಎಲ್ಲಾ ಸಾಧ್ಯತೆಗಳಿದೆ. ಭದ್ರತಾ ಪಡೆಗಳ ಕಾರ್ಯಾಚರಣೆಯಲ್ಲಿ ಈ ಮನೆಯನ್ನ ಸಂಪೂರ್ಣವಾಗಿ ಈಗ ಧ್ವಂಸ ಮಾಡಿರುವಂತದ್ದನ್ನ ತಾವು ಗಮನಿಸ್ತಾ ಇದ್ದೀರಿ. ಈ ಆದಿಲ್ ತೋಕರ್ ಈತನಿಗೆ ಏನ್ ಪಾತ್ರ ಈ ಅಟ್ಯಾಕ್ ನಲ್ಲಿ ಅನ್ನೋದನ್ನು ನೋಡ್ತಾ ಹೋದ್ರೆ, ಆದಿಲ್ ತೋಕರ್ ಈ ಭಯೋತ್ಪಾದಕರಿಗೆ ಇನ್ಫಾರ್ಮರ್ ಆಗಿದ್ದ ಅನ್ನೋದ್ರ ಬಗ್ಗೆಯೂ ಕೂಡ ನಮಗೆ ಮಾಹಿತಿ ಲಭ್ಯ ಆಗಿದೆ. ಆ ನಿಟ್ಟಿನಲ್ಲಿ ಕಾರ್ಯಾಚರಣೆಯನ್ನ ಆರಂಭ ಮಾಡಿದಂತ ಭದ್ರತಾ ಪಡೆಗಳು ಆದಿಲ್ ತೋಕರ್ನ ಪತ್ತೆ ಹಚ್ಚುವಲ್ಲಿ, ಆತನ ಮನೆಯನ್ನ ಪತ್ತೆ ಹಚ್ಚುವಲ್ಲಿ ಈಗ ಯಶಸ್ವಿಯಾಗಿದ್ದಾರೆ. ಆದಿಲ್ ತೋಕರ್ನ ಮನೆಯ ಪಕ್ಕದಲ್ಲೂ ಕೂಡ ಬೇರೆ ಬೇರೆ ನಾಗರಿಕರ, ಕಾಶ್ಮೀರದ ನಾಗರಿಕರ ಮನೆ ಕೂಡ ಇದೆ. ಅದನ್ನು ತಾವು ಗಮನಿಸ್ತಾ ಇದ್ದೀರಿ. ಅಕ್ಕಪಕ್ಕದಲ್ಲೆಲ್ಲ ಮನೆಗಳಿದ್ದಾವೆ. ಆ ಮನೆಗಳಿಗೆಲ್ಲ ಡ್ಯಾಮೇಜ್ ಆಗಿದೆ. ಸದ್ಯ ಭದ್ರತಾ ಪಡೆಗಳು ಮಾತ್ರ ಏಕಾಏಕಿ ದಾಳಿಯನ್ನ ಮಾಡಿ ಈ ಆದಿಲ್ ತೋಕರ್ನ ಮನೆಯನ್ನ ಸಂಪೂರ್ಣವಾಗಿ ಧ್ವಂಸ ಮಾಡಿದ್ದಾರೆ. ಒಳಗಡೆ ಹೋದ್ರೆ ಯಾವುದೇ ಕ್ಷಣದಲ್ಲಿ ಬೇಕಾದ್ರೂ ಇದು ಕೆಳಗಡೆ ಬೀಳುವಂತ ಸಾಧ್ಯತೆಗಳಿದೆ. ನೋಡಿ, ಬಂದು ಏನಾದ್ರೂ ಮಾಹಿತಿ ಇದೆಯಾ ಅಥವಾ ಏನಾದ್ರೂ ಎವಿಡೆನ್ಸ್ ಗಳು ಸಿಕ್ಕಿದೆಯಾ ಅನ್ನೋದ್ರ ಬಗ್ಗೆಯೂ ಕೂಡ ಮಾಹಿತಿಯನ್ನ ಪಡ್ಕೊಂಡಿದ್ದಾರೆ. ಒಳಗಡೆ ಹೋಗುವಂತ ಸಂದರ್ಭ ಸನ್ನಿವೇಶ ಇಲ್ಲಿಲ್ಲ. ಯಾಕಂತ ಹೇಳಿದ್ರೆ ಆ ರೀತಿ ಆಗಿ ಇದೆ ಇಲ್ಲಿನ ಚಿತ್ರಣ. ಯಾವುದು ಕ್ಷಣದಲ್ಲಿ ಬೇಕಾದ್ರೂ ಈ ಮನೆ ಉರುಳಿ ಬೀಳುವಂತ ಸಾಧ್ಯತೆಗಳಿದೆ. ರಿಪಬ್ಲಿಕ್ ಕನ್ನಡ ಆದಿಲ್ ತೋಕರ್ ಇನ್ನೋರ್ವ ಉಗ್ರ 27 ಜನರ ಮಾರಣ ಹೋಮಕ್ಕೆ, ಅಮಾಯಕರ ಮಾರಣ ಹೋಮಕ್ಕೆ ಕಾರಣ ಆದಂತ ಭಯೋತ್ಪಾದಕರಿಗೆ ಕುಮ್ಮಕ್ಕನ್ನ ನೀಡಿದ ಅಥವಾ ಅವರಿಗೆ ಸಂಪೂರ್ಣವಾದ ಸಹಕಾರವನ್ನ ಕೊಟ್ಟಿದ್ದ ಅನ್ನೋ ಕಾರಣಕ್ಕೋಸ್ಕರ ಆದಿಲ್ ತೋಕರ್ನನ್ನು ಕೂಡ ಈಗ ಆತನ ಮನೆಯನ್ನ ಈಗ ಪೊಲೀಸರು ಧ್ವಂಸ ಮಾಡಿದ್ದಾರೆ. ಒಟ್ಟಾರೆ ಬಿಲದಲ್ಲಿ ಹುಡುಕಿದ್ರು, ಅದಕ್ಕೆ ಏನು ಅವಿತಿದ್ರು ಕೂಡ ಬಿಡದಂತ ಪೊಲೀಸ್ ಪಡೆ ಸಂಪೂರ್ಣವಾಗಿ ಈಗ ಯಾರ್ಯಾರು ಇದ್ದಾರೆ ಅವರೆಲ್ಲರನ್ನು ಕೂಡ ಅಟ್ಯಾಕ್ ಮಾಡಿ ಎಲ್ಲವನ್ನು ಕೂಡ ಧ್ವಂಸ ಮಾಡುವಂತ ಕಾರ್ಯಾಚರಣೆ ಮಾಡ್ತಾ ಇದೆ. ಮಾಡ್ತಾ ಇದೆ. ರಿಪಬ್ಲಿಕ್ ಕನ್ನಡ ಗ್ರೌಂಡ್ ನಲ್ಲಿ ಇದ್ದು ಸಂಪೂರ್ಣವಾದಂತಹ ಇಲ್ಲಿನ ಚಿತ್ರಣವನ್ನು ನಮಗೆ ತೋರಿಸುವಂತ ಪ್ರಯತ್ನವನ್ನ ಮಾಡ್ತಾ ಇದೆ. ಆ ಮೂಲಕ ಡೇ 1 ಯಾವಾಗ ಅಟ್ಯಾಕ್ ಆಯಿತು ಅದಾದ ನಂತರ ನಡೆದಂತ ಘಟನೆಗಳು ಅದೆಲ್ಲವನ್ನು ಕೂಡ ಸಂಪೂರ್ಣವಾದಂತ ಪೇನ್ ಟು ಪಿನ್ ಗ್ರೌಂಡ್ಗೆ ಹೋಗಿ ಗ್ರೌಂಡ್ ನಲ್ಲಿ ಸಂಪೂರ್ಣ ಚಿತ್ರಣ ನಿಮ್ಮ ಮುಂದೆ ರಿಪಬ್ಲಿಕ್ ಕನ್ನಡ ತೆರೆದಿರ್ತಾ ಇದೆ. ಇದು ಆದಿಲ್ ತೋಕರ್ನ ಮನೆ. ಅಲ್ಲೂ ಕೂಡ ಎಲ್ಲವೂ ಕೂಡ ಧ್ವಂಸ ಆಗಿದೆ. ಎಲ್ಲ ಸ್ಥಳೀಯರೆಲ್ಲ ಬಂದು ನೋಡ್ತಾ ಇದ್ದಾರೆ. ನೋಡಿ, ತಾವು ಗಮನಿಸ್ತಾ ಇದ್ದೀರಿ. ಇದು ಆದಿಲ್ ತೋಕರ್ನ ನಿವಾಸ. ಇದು ಕಾಶ್ಮೀರದಿಂದ ರಂಜಿತ್ ಶಿರ್ಯಾ, ರಿಪಬ್ಲಿಕ್ ಕನ್ನಡಕ್ಕಾಗಿ. ಜೈ ಹಿಂದ್. ಧ್ವಂಸಗೊಳಿಸದೆ ಭದ್ರತಾ ಪಡೆ. ಧ್ವಂಸಗೊಂಡ ಮನೆ ಎದುರಿನಿಂದಲೇ ರಿಪಬ್ಲಿಕ್ ಕನ್ನಡ ವರದಿಯನ್ನ ನೀಡಿದ್ದಾರೆ. ಅನಂತಪುರ ಜಿಲ್ಲೆಯ ಗುರಿಯಲ್ಲಿ ಅದಿಲ್ ಮನೆ ಇತ್ತು. ಭದ್ರತಾ ಪಡೆಗಳ ಕಾರ್ಯಾಚರಣೆ ಸಂದರ್ಭದಲ್ಲಿ ಆ ಮನೆಯನ್ನ ಧ್ವಂಸಗೊಳಿಸಲಾಗಿದೆ. ಅದಿಲ್ ತಂದೆ ತಾಯಿ ಇದ್ದಾಗಲೇ ಮನೆಯನ್ನ ಧ್ವಂಸಗೊಳಿಸಿದ್ದಾರೆ ಭದ್ರತಾ ಪಡೆಯ ಸಿಬ್ಬಂದಿ. ಮನೆಯ ಎದುರಿನಿಂದಲೇ ರಿಪಬ್ಲಿಕ್ ಕನ್ನಡ ಗ್ರೌಂಡ್ ರಿಪೋರ್ಟ್ ಅನ್ನ ನೀಡ್ತಾ ಇದೆ. ಅನಂತಪುರ ಜಿಲ್ಲೆಯ ಗುರಿಯಲ್ಲಿ ಅದಿಲ್ ತೋಕರ್ ಮನೆ. ಭದ್ರತಾ ಪಡೆಗಳ ಕಾರ್ಯಾಚರಣೆ ಸಂದರ್ಭದಲ್ಲಿ ಅದಿಲ್ ತಂದೆ ತಾಯಿ ಇದ್ದಾಗಲೇ ಭದ್ರತಾ ಪಡೆಗಳು ಲಾಶ್ ಮಾಡಿದ್ದಾರೆ. ಹುಡುಕಾಡಿ ಆ ಮನೆಯನ್ನ ಪತ್ತೆ ಹಚ್ಚಿ ಅದನ್ನ ಧ್ವಂಸಗೊಳಿಸುವಲ್ಲಿ ಯಶಸ್ವಿಯಾಗಿದ್ದಾರೆ.
ಕಲೀಗ್ ರಂಜಿತ್ ಶಿರ್ಯಾರ್ ಅಲ್ಲಿಂದಲೇ ಒಂದು ಪ್ರತ್ಯಕ್ಷ ವರದಿ ನೀಡಿದ್ದಾರೆ. ಗಮನಿಸಿ. ಸುಮಾರು 27 ಜನರ ಮಾರಣ ಹೋಮಕ್ಕೆ ಕಾರಣ ಆದಂತಹ ಈ ಭಯೋತ್ಪಾದಕರನ್ನ ಸೆದೆ ಬಡಿಯುವಂತ ಹೆಡೆಮುರಿ ಕಟ್ಟುವಂತ ಕಾರ್ಯಾಚರಣೆ ಭರದಿಂದ ಸಾಗಿದೆ. ಭಾರತೀಯ ಸೇನೆ ಅದರಲ್ಲೂ ಕೂಡ ಭದ್ರತಾ ಪಡೆಗಳ ಕ್ಷಿಪ್ರ ಕಾರ್ಯಾಚರಣೆಯಲ್ಲಿ ನಾವು ಆಸಿಫ್ ಶೇಖ್ನ ಮನೆಯನ್ನ ಭಾರತೀಯ ಸೇನೆ ಅಥವಾ ಭದ್ರತಾ ಪಡೆಗಳು ಸಂಪೂರ್ಣವಾಗಿ ಧ್ವಂಸ ಮಾಡಿದ್ದನ್ನ ನಿಮ್ಗೆ ತೋರಿಸಿದ್ವಿ. ಈಗ ಮತ್ತೋರ್ವ ಈ ಪೆಹಲಗಾಂವ್ ಅಟ್ಯಾಕ್ನ ಮತ್ತೋರ್ವ ಉಗ್ರ, ಆತನ ಹೆಸರು ಆದಿಲ್ ಥೋಕರ್ ಅಂತ ಹೇಳಿ, ಆತನ ಮನೆಯನ್ನು ಕೂಡ ಭದ್ರತಾ ಪಡೆಗಳು ಸುತ್ತುವರೆದು ಸಂಪೂರ್ಣವಾಗಿ ಎಲ್ಲವನ್ನು ಕೂಡ ಪುಡಿಗೈದಿರುವಂತಹ ದೃಶ್ಯವನ್ನ ತಾವು ಗಮನಿಸ್ತಾ ಇದ್ದೀರಾ. ನೋಡಿ, ಇದು ಆದಿಲ್ ಥೋಕರ್ನ ನಿವಾಸ. ಇದು ಆತನ ಮನೆಯನ್ನ ಭದ್ರತಾ ಪಡೆಗಳು ಬಂದು ಎಲ್ಲವನ್ನು ಕೂಡ ಸಂಪೂರ್ಣವಾಗಿ ಕೆಡವಿ ಹಾಕಿದ್ದಾರೆ. ನೋಡಿ, ಮನೆಯ ಮುಂಭಾಗದಲ್ಲಿ ಇರುವಂತಹ ಒಂದು ಏನು ಬಾಲ್ಕನಿ ಏನಿದೆ ಅದೆಲ್ಲವನ್ನು ಕೂಡ ಸಂಪೂರ್ಣವಾಗಿ ಕೆಡವಿ ಹಾಕಿದ್ದಾರೆ. ಇಲ್ಲಿ ಎಲ್ಲವೂ ಕೂಡ ಕಲ್ಲು ಹಾಗೆ ಮರ ಎಲ್ಲವೂ ಕಾಣಿಸ್ತಾ ಇದ್ದೀವಿ. ಯಾವುದೇ ಕ್ಷಣದಲ್ಲಿ ಬೇಕಾದ್ರೂ ಈ ಮನೆ ಕೆಳಗಡೆ ಬೀಳುವಂತ ಎಲ್ಲಾ ಸಾಧ್ಯತೆಗಳಿದೆ. ಭದ್ರತಾ ಪಡೆಗಳ ಕಾರ್ಯಾಚರಣೆಯಲ್ಲಿ ಈ ಮನೆಯನ್ನ ಸಂಪೂರ್ಣವಾಗಿ ಈಗ ಧ್ವಂಸ ಮಾಡಿರುವಂತದ್ದನ್ನ ತಾವು ಗಮನಿಸ್ತಾ ಇದ್ದೀರಿ. ಈ ಆದಿಲ್ ಥೋಕರ್ ಈತನಿಗೆ ಏನ್ ಪಾತ್ರ ಈ ಅಟ್ಯಾಕ್ ನಲ್ಲಿ ಅನ್ನೋದನ್ನ ನೋಡ್ತಾ ಹೋದ್ರೆ, ಆದಿಲ್ ಥೋಕರ್ ಈ ಭಯೋತ್ಪಾದಕರಿಗೆ ಇನ್ಫಾರ್ಮರ್ ಆಗಿದ್ದ ಅನ್ನೋದ್ರ ಬಗ್ಗೆಯೂ ಕೂಡ ನಮಗೆ ಮಾಹಿತಿ ಲಭ್ಯ ಆಗಿದೆ. ಆ ನಿಟ್ಟಿನಲ್ಲಿ ಕಾರ್ಯಾಚರಣೆಯನ್ನ ಆರಂಭ ಮಾಡಿದಂತ ಭದ್ರತಾ ಪಡೆಗಳು ಆದಿಲ್ ಥೋಕರ್ನ ಪತ್ತೆ ಹಚ್ಚುವಲ್ಲಿ, ಆತನ ಮನೆಯನ್ನ ಪತ್ತೆ ಹಚ್ಚುವಲ್ಲಿ ಈಗ ಯಶಸ್ವಿಯಾಗಿದ್ದಾರೆ. ಆದಿಲ್ ಥೋಕರ್ನ ಮನೆಯ ಪಕ್ಕದಲ್ಲೂ ಕೂಡ ಬೇರೆ ಬೇರೆ ನಾಗರಿಕರ, ಕಾಶ್ಮೀರದ ನಾಗರಿಕರ ಮನೆ ಕೂಡ ಇದೆ. ಅದನ್ನು ತಾವು ಗಮನಿಸ್ತಾ ಇದ್ದೀರಿ. ಅಕ್ಕಪಕ್ಕದಲ್ಲೆಲ್ಲ ಮನೆಗಳಿದ್ದಾವೆ. ಆ ಮನೆಗಳಿಗೆಲ್ಲ ಡ್ಯಾಮೇಜ್ ಆಗಿದೆ. ಸದ್ಯ ಭದ್ರತಾ ಪಡೆಗಳು ಮಾತ್ರ ಏಕಾಏಕಿ ದಾಳಿಯನ್ನ ಮಾಡಿ ಈ ಆದಿಲ್ ಥೋಕರ್ನ ಮನೆಯನ್ನ ಸಂಪೂರ್ಣವಾಗಿ ಧ್ವಂಸ ಮಾಡಿದ್ದಾರೆ. ಒಳಗಡೆ ಹೋದ್ರೆ ಯಾವುದೇ ಕ್ಷಣದಲ್ಲಿ ಬೇಕಾದ್ರೂ ಇದು ಕೆಳಗಡೆ ಬೀಳುವಂತ ಸಾಧ್ಯತೆಗಳಿದೆ. ನೋಡಿ, ಬಂದು ಏನಾದ್ರೂ ಮಾಹಿತಿ ಇದೆಯಾ ಅಥವಾ ಏನಾದ್ರೂ ಎವಿಡೆನ್ಸ್ ಗಳು ಸಿಕ್ಕಿದೆಯಾ ಅನ್ನೋದ್ರ ಬಗ್ಗೆಯೂ ಕೂಡ ಮಾಹಿತಿಯನ್ನ ಪಡ್ಕೊಂಡಿದ್ದಾರೆ. ಒಳಗಡೆ ಹೋಗುವಂತ ಸಂದರ್ಭ ಸನ್ನಿವೇಶ ಇಲ್ಲಿಲ್ಲ. ಯಾಕಂತ ಹೇಳಿದ್ರೆ ಆ ರೀತಿ ಆಗಿ ಇದೆ ಇಲ್ಲಿನ ಚಿತ್ರಣ. ಯಾವುದು ಕ್ಷಣದಲ್ಲಿ ಬೇಕಾದ್ರೂ ಈ ಮನೆ ಉರುಳಿ ಬೀಳುವಂತ ಸಾಧ್ಯತೆಗಳಿದೆ. ರಿಪಬ್ಲಿಕ್ ಕನ್ನಡ ಆದಿಲ್ ಥೋಕರ್ ಇನ್ನೋರ್ವ ಉಗ್ರ 27 ಜನರ ಮಾರಣ ಹೋಮಕ್ಕೆ, ಅಮಾಯಕರ ಮಾರಣ ಹೋಮಕ್ಕೆ ಕಾರಣ ಆದಂತ ಭಯೋತ್ಪಾದಕರಿಗೆ ಕುಮ್ಮಕ್ಕನ್ನ ನೀಡಿದ ಅಥವಾ ಅವರಿಗೆ ಸಂಪೂರ್ಣವಾದ ಸಹಕಾರವನ್ನ ಕೊಟ್ಟಿದ್ದ ಅನ್ನೋ ಕಾರಣಕ್ಕೋಸ್ಕರ ಆದಿಲ್ ಥೋಕರ್ನನ್ನು ಕೂಡ ಈಗ ಆತನ ಮನೆಯನ್ನ ಈಗ ಪೊಲೀಸರು ಧ್ವಂಸ ಮಾಡಿದ್ದಾರೆ. ಒಟ್ಟಾರೆ ಬಿಲದಲ್ಲಿ ಹುಡುಕಿದ್ರು, ಅದಕ್ಕೆ ಏನು ಅವಿತಿದ್ರು ಕೂಡ ಬಿಡದಂತ ಪೊಲೀಸ್ ಪಡೆ ಸಂಪೂರ್ಣವಾಗಿ ಈಗ ಯಾರ್ಯಾರಿದ್ದಾರೆ ಅವರೆಲ್ಲರನ್ನು ಕೂಡ ಅಟ್ಯಾಕ್ ಮಾಡಿ ಎಲ್ಲವನ್ನು ಕೂಡ ಧ್ವಂಸ ಮಾಡುವಂತ ಕಾರ್ಯಾಚರಣೆ ಮಾಡ್ತಾ ಇದೆ. ಧ್ವಂಸ ಮಾಡುವಂತ ಕಾರ್ಯಾಚರಣೆಯನ್ನು ಮಾಡ್ತಾ ಇದೆ. ರಿಪಬ್ಲಿಕ್ ಕನ್ನಡ ಗ್ರೌಂಡ್ ನಲ್ಲಿದ್ದು ಸಂಪೂರ್ಣವಾದಂತಹ ಇಲ್ಲಿನ ಚಿತ್ರಣವನ್ನು ನಮಗೆ ತೋರಿಸುವಂತ ಪ್ರಯತ್ನವನ್ನ ಮಾಡ್ತಾ ಇದೆ. ಆ ಮೂಲಕ ಡೇ 1 ಯಾವಾಗ ಅಟ್ಯಾಕ್ ಆಯಿತು ಅದಾದ ನಂತರ ನಡೆದಂತ ಘಟನೆಗಳು ಅದೆಲ್ಲವನ್ನು ಕೂಡ ಸಂಪೂರ್ಣವಾದಂತಹ ಪೇನ್ ಟು ಪಿನ್ ಗ್ರೌಂಡ್ಗೆ ಹೋಗಿ ಗ್ರೌಂಡ್ ನಲ್ಲಿ ಸಂಪೂರ್ಣ ಚಿತ್ರಣ ನಿಮ್ಮ ಮುಂದೆ ರಿಪಬ್ಲಿಕ್ ಕನ್ನಡ ತೆರೆದಿಡ್ತಾ ಇದೆ. ಇದು ಆದಿಲ್ ಥೋಕರ್ನ ಮನೆ. ಅಲ್ಲೂ ಕೂಡ ಎಲ್ಲವೂ ಕೂಡ ಧ್ವಂಸ ಆಗಿದೆ. ಎಲ್ಲ ಸ್ಥಳೀಯರೆಲ್ಲ ಬಂದು ನೋಡ್ತಾ ಇದ್ದಾರೆ. ನೋಡಿ, ತಾವು ಗಮನಿಸ್ತಾ ಇದ್ದೀರಿ, ಇದು ಆದಿಲ್ ಥೋಕರ್ನ ನಿವಾಸ. ಇದು ಕಾಶ್ಮೀರದಿಂದ ರಂಜಿತ್ ಶಿರ್ಯಾರ್, ರಿಪಬ್ಲಿಕ್ ಕನ್ನಡಕ್ಕಾಗಿ. ಜೈ ಹಿಂದ್.